ಇಲ್ಲೋ ಅದು ಸರಿ ಇಲ್ಲ ಅಂತ ಹೇಳ್ತಾರಾ, ಅದಕ್ಕೆ ತಡೆ ಆಗುತ್ತಾ, ಬಹಳ ಕುತೂಹಲ ಕೇಳಿಸ್ತಾ ಇದೆ. ಪ್ರಾಸಿಕ್ಯೂಷನ್ ಫೈಟ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಾನೂನಾತ್ಮಕವಾದಂಥ ಹೋರಾಟ ಮಧ್ಯಾಹ್ನ 2:15 ಶುರುವಾಗಿದೆ. ವಾದವನ್ನು ಮಂಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಪರ ವಕೀಲರಾಗಿರುವಂತಹ, ವಕಾಲತನ ವಹಿಸಿರುವಂತಹ ಹಿರಿಯ ವಕೀಲ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು. ಈಗೆಲ್ಲವೂ ಕೂಡ ನೀವು ವಾದವನ್ನು ಗಮನಿಸ್ತಾ ಇದ್ದೀರಿ. ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದಾದ ಬಳಿಕ ಪ್ರತಿವಾದವನ್ನು ಕೂಡ ಮಂಡನೆ ಆಗುತ್ತೆ. ಪ್ರತಿವಾದವನ್ನು ಕೂಡ ನ್ಯಾಯಮೂರ್ತಿಗಳು ಆಲಿಸಬೇಕಾಗುತ್ತೆ. ನೋಡಿ, 2 ಗಂಟೆ 32 ನಿಮಿಷಕ್ಕೆ 2 ಗಂಟೆ 30 ನಿಮಿಷಕ್ಕೆ ನ್ಯಾಯಮೂರ್ತಿಗಳು ಪೀಠಕ್ಕೆ ಆಗಮಿಸ್ತಾರೆ, ಪೀಠವನ್ನು ಅಲಂಕರಿಸ್ತಾರೆ. ಪೀಠವನ್ನು ಅಲಂಕರಿಸ್ತಾ ಇದ್ದಂತೆ ಅಲ್ಲಿದ್ದಂಥ ಜನರನ್ನು ನೋಡಿ, ಓ ಇವತ್ತು ಇದೊಂದೇ ಕೇಸ ಇರೋದು ಅಂತೇಳಿ ನಗಾಡ್ತಾ ಪ್ರಶ್ನೆಯನ್ನು ಮಾಡ್ತಾರೆ. ಆ ಬಳಿಕ ಪಿಟಿಷನರ್ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನು ಮಂಡಿಸೋದಕ್ಕೆ ಶುರು ಮಾಡ್ತಾರೆ. ಆರಂಭದಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಬರ್ತಾರೆ, ಒಂದೊಂದಾಗಿ ಪಾಯಿಂಟ್ಗಳನ್ನು ಅಲ್ಲಿ ಇಡ್ತಾ ಬರ್ತಾರೆ. ಯಾರೋ 3 ಜನ ಕಂಪ್ಲೇಂಟ್ ಕೊಟ್ಟರು, ಅದರಿಂದ ನನಗೆ ತೃಪ್ತಿ ಆಗಿದೆ ಅಂತೇಳಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ಸಾಂವಿಧಾನಿಕವಾಗಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ವಿಚಾರ. ಅರುಣಾಚಲ ಪ್ರದೇಶದ ಸ್ಪೀಕರ್ ಕೊಟ್ಟಂಥ ಆದೇಶವನ್ನು ಪ್ರಸ್ತಾಪ ಮಾಡಿ, ನೋಡಿ ಇದು ಕ್ಯಾಬಿನೆಟ್ ತೀರ್ಮಾನ, ಸಿಎಂ ಅವರ ವೈಯಕ್ತಿಕ ನಿರ್ಧಾರ ಅಲ್ಲ ಅಂತೇಳಿ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಕ್ಯಾಬಿನೆಟ್ನಲ್ಲಿ 100ಕ್ಕೂ ಹೆಚ್ಚು ಪುಟಗಳ ಒಂದು ವರದಿಯನ್ನು ಸಿದ್ಧಪಡಿಸಿ ಆ ವರದಿಯನ್ನು ರಾಜ್ಯಪಾಲರಿಗೆ ಕೊಡ್ತಾರೆ. ಆದರೆ ರಾಜ್ಯಪಾಲರು ಏನು ಮಾಡ್ತಾರೆ, ಕೇವಲ 2 ಪುಟದಲ್ಲಿ ಅನುಮತಿಯನ್ನು ಘೋಷಣೆ ಮಾಡ್ತಾರೆ. ಇದು ಸಾಂವಿಧಾನಿಕವಾಗಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ವಿಚಾರ. ಆಯಿತು, ಯಾವ ಕಾರಣಕ್ಕೋಸ್ಕರ ಅನುಮತಿಯನ್ನು ಕೊಟ್ಟಿದ್ದಾರೆ ಎಲ್ಲೂ ಪ್ರಸ್ತಾಪ ಆಗಿಲ್ಲ, ದಾಖಲೆಗಳಿದೆ ಅದೂ ಇಲ್ಲ ಅಂದಾಗ ನ್ಯಾಯಮೂರ್ತಿಗಳು ಇದು 17A ಆಧಾರದಲ್ಲಿ ಕೊಟ್ಟಿರೋದಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ನಾನು 17A ಪ್ರಶ್ನೆ ಮಾಡ್ತಾ ಇಲ್ಲ. 17A ಕೇವಲ ತನಿಖೆಗೆ ಇರುವ ಅನುಮತಿ ಅಲ್ವಾ? ಹಾಗಾದ್ರೆ ಅನುಮತಿಯನ್ನು ಕೊಡಬೇಕಾದ್ರೆ ದಾಖಲೆಗಳು ಬೇಕಲ್ವಾ? ದಾಖಲೆ ಬೇಕಲ್ವಾ? ಎಲ್ಲಿ ದಾಖಲೆನೇ ಇಲ್ಲದೆ 17A ಅಡಿಯಲ್ಲಿ ಅನುಮತಿಯನ್ನು ಕೊಟ್ಬಿಟ್ರೆ ಎಷ್ಟು ಸರಿ ಅಂತಾರೆ. ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಮೂಡಾ ಡಿನೋಟಿಫೈ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಮೂಡಾಗೆ ಸಂಬಂಧಪಟ್ಟಂತ ಮೂಡಾ ಡಿನೋಟಿಫೈ ಬಗ್ಗೆ ವಿವರಣೆಯನ್ನ ಕೊಡ್ತಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಯಾವ ಸಂದರ್ಭದಲ್ಲಿ ಏನೇನು ಆಯಿತು ಅಂತೇಳಿ ವಿವರಣೆಯನ್ನ ಅಲ್ಲಿ ಇಡ್ತಾ ಇದ್ದಾರೆ. 2020ರಲ್ಲಿ ಆಗಿರುವಂತಹ ರೆಸಲ್ಯೂಷನ್ ಇದು. ಇದರಲ್ಲಿ ಸಿಎಂ ಪತ್ನಿಗೆ ಪರಿಹಾರ ಸಿಕ್ಕಿದೆ. ಮೂಡಾ ಡಿನೋಟಿಫೈ ಬಗ್ಗೆ ವಿವರಣೆಯನ್ನ ಕೊಡ್ತಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯ್ತು ಅಂತೇಳಿ ಹೈಕೋರ್ಟ್ಗೆ ತಿಳಿಸ್ತಾ ಇದ್ದಾರೆ, ವಿವರಿಸ್ತಾ ಇದ್ದಾರೆ. ಮೂಡಾ ಡಿನೋಟಿಫೈ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇರುವಂತವರು ನೋಡಿ. 2020ರಲ್ಲಿ ರೆಸಲ್ಯೂಷನ್ ಆಗಿದೆ, ಅದರಲ್ಲಿ ಸಿಎಂ ಅವರ ಪತ್ನಿಗೆ ಪರಿಹಾರ ಸಿಕ್ಕಿದೆ. ರಾಜ್ಯಪಾಲರ ಆದೇಶದಂತೆ 26ಕ್ಕೆ ದೂರು ಬಂದು ಅವತ್ತೇ ಶೋಕಾಸ್ ನೋಟಿಸ್ ಆಗಿಲ್ಲ. ನೋಡಿ ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಂತೇಳಿ. ರಲ್ಲಿ ಆಗಿರುವಂಥ ರೆಸಲ್ಯೂಷನ್ ಇದು. 1992ರಿಂದ ಈವರೆಗೆ ಏನೇನಾಗಿದೆಯಲ್ಲ, ಯಾರು ಆದೇಶ ಮಾಡಿದ್ರಲ್ಲ ಎಲ್ಲವನ್ನು ಕೂಡ ನ್ಯಾಯಮೂರ್ತಿಗಳ ಮುಂದೆ ಪ್ರಸ್ತಾಪ ಮಾಡ್ತಿದ್ದಾರೆ. ಇಷ್ಟೆಲ್ಲ ಇದೆ. ಆದರೆ ಇವೆಲ್ಲವನ್ನ ಬಿಟ್ಟು
ಒಬ್ಬ CM ಸರ್ಕಾರಿ ಪ್ರತಿನಿಧಿ ಸಿಕ್ಕಿದ್ರ ಇವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಕ್ಕೆ? ಬೇರೆ ಯಾರು ಇರ್ಲಿಲ್ವಾ? ಯಾರೋ 3 ಜನ ಬಂದರು, ಕಂಪ್ಲೇಂಟ್ ಕೊಟ್ಟರು, ತೃಪ್ತಿ ಅನ್ನಿಸ್ತು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು, ಆಯಿತು. AJ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ರಾ? ಅಡ್ವೊಕೇಟ್ ಜನರಲ್ AG ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ರಾ? ಇಲ್ಲ. ಒಂದು ಕೊಟ್ಟರು, ಅವತ್ತೇ ಶೋಕಾಸ್ ನೋಟಿಸ್ ಆಗಿಲ್ಲ. ಯಾಕಾಗಲಿಲ್ಲ? ಕೇವಲ CM ಪತ್ನಿಗೆ ಮಾತ್ರ ಅಲ್ಲ, ನೂರಾರು ಜನರಿಗೆ ಪರಿಹಾರ ಸಿಕ್ಕಿದೆ ಇಲ್ಲಿ. ಅದು ಇದು CM ಬಾಮೈದ ಅವರು ತೆಗೆದುಕೊಂಡಿರೋದು. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರಲ್ಲ. ಎಲ್ಲಿ ದಾಖಲೆ ಏನಿದೆ ಇವರಿಗೆ ಅನುಮತಿ ಕೊಡೋದಕ್ಕೆ? ಕಾರಣ ಏನು? ಕೊಡಬೇಕಲ್ವ ಕಾರಣ? ಏನು ಕೊಟ್ಟಿದ್ದಾರೆ ರಾಜ್ಯಪಾಲರು? 3 ಜನ ದೂರುದಾರರು ಕೊಟ್ಟಿರುವಂಥ ದೂರು ಅದು ಓಕೆ ಅಂತ ಅನಿಸಿದೆ, ಸಮ್ಮತಿ ಅನಿಸಿದೆ, ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದೆ. ಇದನ್ನು ಒಪ್ಕೊಳ್ಳೋದಕ್ಕಾಗತ್ತಾ ಅಂತ ಹೇಳೋ ಮೂಲಕ ಇಲ್ಲಿವರೆಗೂ ಕೂಡ ಏನೆಲ್ಲ ಆಗಿತ್ತಲ್ಲ ಅದೆಲ್ಲವನ್ನ ಕೂಡ ವಿವರಿಸ್ತಾ ಇದ್ದಾರೆ. CM ಪತ್ನಿಯವ್ರಿಗೆ ಯಾಕೆ ಬಂತು, ಏನಕ್ಕೆ ಬಂತು, ಯಾವಾಗ ಬಂತು, ರೆಸಲ್ಯೂಷನ್ ಯಾವಾಗ ಆಯಿತು, ಇದೆಲ್ಲವನ್ನ ಕೂಡ ಅಲ್ಲಿ ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡ್ತಾ ತಮ್ಮ ವಾದವನ್ನು ಮುಂದುವರಿಸಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. 1 ಗಂಟೆ ಆಗ್ತಾ ಬರ್ತಾ ಇದೆ ವಾದ ಆರಂಭ ಆಗಿ, ವಿಚಾರಣೆ ಆರಂಭ ಆಗಿ. ನೋಡಿ, ಈಗ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ವಾದವನ್ನು ಆಲಿಸ್ತಾ ಇದ್ದಾರೆ, ಪ್ರತಿವಾದವನ್ನು ಕೂಡ ಆಲಿಸ್ತಾರೆ. ಆ ಬಳಿಕ ಏನು ತೀರ್ಮಾನ ತಗೋತಾರೆ ಅದು ಬಹಳ ಕುತೂಹಲ ಕೇಳಿಸ್ತಾ ಇರುವುದು. ಅಥವಾ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೈಕೋರ್ಟ್ ಹೇಳಬಹುದು, ಅಥವಾ ತಕ್ಷಣಕ್ಕೆ ಅದನ್ನು ಹೋಲ್ಡ್ ಮಾಡಿ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತೇಳಿ, ಅಥವಾ ಹೋಲ್ಡ್ ಮಾಡುವಂಥ ಸಾಧ್ಯತೆಗಳಿರಬಹುದು. ವಿಚಾರಣೆ ಮುಗಿಯೋವರೆಗೂ ಕೂಡ ಅದನ್ನು ಹಾಗೇ ಇರಲಿ, ಯಾವುದೇ ಕಾರಣಕ್ಕೂ ಯಾವುದೂ ಮೂಮೆಂಟ್ ಆಗೋದು ಬೇಡ ಅಂತೇಳಿ ತಿಳಿಸ್ಬೋದು. ಇದೆಲ್ಲ ಕೂಡ ಸಾಧ್ಯತೆಗಳು ಹೇಳ್ತಾ ಇದ್ದೀನಿ, ಏನು ನಿರೀಕ್ಷೆ ಇಟ್ಕೋಬಹುದು ಅಂತೇಳಿ.